ಕನ್ನಡ ಚಲನಚಿತ್ರ ನಟ ಪ್ರಥಮ್ ತನ್ನ ವೈಯಕ್ತಿಕ ಜಗಳಕ್ಕೋಸ್ಕರ ದೊಡ್ಡಬಳ್ಳಾಪುರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡಿದ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿರುವುದನ್ನು ಖಂಡಿಸಿ ಬೀದರ್ ನಗರದಲ್ಲಿ ಜೈ ಭೀಮ ಗರ್ಜನೆ ಸಮಿತಿ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ರಾಹುಲ್ ಡಾಂಗೆ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಅವನು ಒಳ್ಳೆ ಹುಡುಗ ಪ್ರಥಮ್ ಅಲ್ಲ, ಹುಚ್ಚ ಪ್ರಥಮ್ ಆಗಿದ್ದಾನೆ ಎಂದು ರಾಹುಲ್ ಡಾಂಗೆ ಮಾತನಾಡಿ ತಿಳಿಸಿದ್ದು, ಮುಂದುವರೆದು ಮಾತನಾಡಿದ ಅವರು, ಇಲ್ಲದ ನಾಲಿಗೆಯಂತ ಮೈಮೇಲೆ ಪ್ರಜ್ಞೆ ಇಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ. ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಈಗಾಗಲೇ ಅವನ ಈ ದುರ್ವರ್ತನೆ ವಿರುದ್ಧವಾಗಿ ಪ್ರತಿಭಟಿಸಿ ರಾಜ್ಯದ ದಲಿತ ಮುಖಂಡರು, ದಲಿತ ಪರ ಸಂಘಟನೆಯವರು ಅವನ ಮುಖಕ್ಕೆ ಮಸಿ ಬಡಿಯುವ ಕೆಲಸ ಕೂಡ ಹಾಕಿದೆ. ಆದರೆ ಇಷ್ಟು ಮಾತ್ರ ಸಾಲದು, ಅವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ನಾಲಾಯಕ್ ಮೂರ್ಖ ಪ್ರಥಮ್ ಎಂದು ಹೇಳುತ್ತಾ ಅವನನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡಲೇ ಬ್ಯಾನ್ ಮಾಡಬೇಕು, ಅವನ ಯಾವುದೇ ಚಲನಚಿತ್ರ ಬಿಡುಗಡೆಯಾಗಬಾರದು ಎಂದು ಈ ಮೂಲಕ ಆಗ್ರಹಿಸಿದರಷ್ಟೇ ಅಲ್ಲದೆ, ನಮ್ಮ ಒಂದು ಬೇಡಿಕೆ ಈಡೇರಿಕೆ ಆಗದಿದ್ದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿ ಅವರನ್ನ ಎಲ್ಲೇ ಕಂಡರೂ ಕೂಡ ಅವರಿಗೆ ಮಸಿ ಬಳಿಯುವ ಕೆಲಸ ಜೈ ಭೀಮ್ ಗರ್ಜನೆ ವತಿಯಿಂದ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ತಮ್ಮ ಬೇಡಿಕೆ ಈಡೇರಿಸುವುದಾಗಿ ಜೈ ಭೀಮ್ ಗರ್ಜನೆ ಸಮಿತಿ ಕರ್ನಾಟಕ ವತಿಯಿಂದ ಕರ್ನಾಟಕ ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಜಿಲ್ಲಾಡಳಿತ ಮೂಲಕ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ರಾಹುಲ್ ಬಿ ಡಾಂಗೆ, ರಾಜ್ಯ ಕಾರ್ಯಾಧ್ಯಕ್ಷರು ಪ್ರದೀಪ್ ಕುದುರೆ, ಬೀದರ್ ಜಿಲ್ಲಾ ಅಧ್ಯಕ್ಷರು ದಾವಿದ್ ಹಲ್ಗೆ, ಮಹಿಳಾ ಘಟಕದ ಅಧ್ಯಕ್ಷರು ಅರುಣ್ ಕಾಂಬ್ಳೆ, ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿ ಸುಮಲತಾ, ಸಂದೀಪ್ ಕೆರೂರೆ, ಸೂರ್ಯಕಾಂತ್ ಕಮಠಾಣೆ ಸೇರಿದಂತೆ ಅನೇಕರು ಇದ್ದರು. ಜೈ ಭೀಮ್ ಗರ್ಜನೆ ಸಮಿತಿ ಕರ್ನಾಟಕ ವತಿಯಿಂದ ಬೀದರ್ ನಗರದ ಮಡಿವಾಳ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮೇನ್ ಉದ್ದೇಶ ಏನಂತಂದ್ರೆ, ಏನು ಕನ್ನಡ ಚಲನಚಿತ್ರ ನಟ ಪ್ರಥಮ್ ಅಂತಕ್ಕಂಥ ವ್ಯಕ್ತಿ ಏನು ದೊಡ್ಡಬಳ್ಳಾಪುರದಲ್ಲಿ ಅವ್ರದ್ದು ನಟ ಮತ್ತು ಬೇರೊಬ್ಬ ನಟರ ಜೊತೆ ಜಗಳ ಆಡ್ಕೊಂಡು ಅವರು ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ದೊಡ್ಡಬಳ್ಳಾಪುರದಲ್ಲಿ ಏನು ಉಪವಾಸ ಸತ್ಯಾಗ್ರಹ ಕೂತಿದ್ರು. ಆ ಉಪವಾಸ ಸತ್ಯಾಗ್ರಹದಲ್ಲಿ ಏನು ನಮ್ಮ ಪತ್ರಕರ್ತರು ಮತ್ತು ಸುದ್ದಿದವರು ಕೇಳಿದ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಲೋಪದೋಷಗಳಿದ್ದಾವೆ ಮತ್ತು ಅವ್ರು ಬರೆದಂಥ ಲೋಪದೋಷಗಳ ಬಗ್ಗೆ ಬಾಬಾ ಸಾಹೇಬರು ಸ್ವರ್ಗದಲ್ಲಿದ್ದಾರೆ. ನಾನು ಕೂಡ 60 ವರ್ಷ ನಂತರ ಸ್ವರ್ಗಕ್ಕೆ ಹೋಗುತ್ತೀನಿ. ಬಾಬಾ ಸಾಹೇಬ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಲೋಪದೋಷಗಳು ಸರಿ ಇಲ್ಲ ಅಂಥೇಳಿ ನನ್ನ ಮೇಲೆ ಬಹಳಷ್ಟು ಅನ್ಯಾಯ ಆಗುತ್ತೆ. ಈ ಲೋಪದೋಷಗಳ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಮೂರ್ಖ, ಇಂಥ ನಾಲ್ಕು, ಇಂಥ ಹುಚ್ಚ, ಇಂಥ ಜೋಕರ್ ಅಂತ ಅನ್ಬೋದು ಆ ಒಬ್ಬ ನಾಲ್ಕು ಪ್ರಥಮನಿಗೆ. ಯಾಕಂದ್ರೆ ಬಾಬಾ ಸಾಹೇಬ್ರ ಬೂಟು ಧೂಳು ಸಮಾನ ಇಲ್ದಕ್ಕಂಥ ವ್ಯಕ್ತಿ ಇವತ್ತಿನ ದಿವಸ ಬಾಬಾ ಸಾಹೇಬ್ರ ಲೋಪದೋಷಗಳು ಹುಡುಕ್ತದಾನೆ. ಅವನಿಗೆ ನಾವು ಕೇಳ್ತಕ್ಕಂಥದ್ದು, ಬಾಬಾ ಸಾಹೇಬ್ ಧೋರಣೆ ವಿಷಯ ಉಳಿತು. ನಮ್ಮಂತ ಹೋರಾಟಗಾರರು 100 ಜನ ಇವತ್ತಿನ ದಿವಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ನಿಮ್ಮಲ್ಲಿ ತಾಕತ್ತಿದ್ರೆ, ನಿಮ್ಮಲ್ಲಿ ದಮ್ ಇದ್ರೆ, ನೀನು ನಿಜವಾದ ಅಪ್ಪನೇ ಹುಟ್ಟಿನವನಾದ್ರೆ ನಮ್ಮ ಜೊತೆಲಿ ಚರ್ಚೆಗೆ ಬಾ. ನೀನು ಬಾಬಾ ಸಾಹೇಬ್ರು ಎಷ್ಟು ಲೋಪದೋಷಗಳಿದಾವೆ, ಯಾವ ತಪ್ಪಿದಾವೆ ಅಂತಕ್ಕಂಥ ನಾವು ನಿನ್ನ ಜೊತೆ ಚರ್ಚೆ ಮಾಡಿ ಹೇಳ್ತೀವಿ. ಯಾಕಂತಂದ್ರೆ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸುಮ್ಮನೆ ಮೈ ಮೇಲೆ ಆದ್ರೆ ನಿಂಗೆ ಪ್ರಜ್ಞೆ ಇರಬೇಕು. ಯಾಕಂತಂದ್ರೆ ಇಡೀ ಭಾರತ ದೇಶ, ಇಡೀ ಜಗತ್ತು ಇವತ್ತಿನ ದಿವಸದಲ್ಲಿ ಬಾಬಾ ಸಾಹೇಬ್ರನ್ನ ಅವ್ರು ಬರೆದಂತ ಸಂವಿಧಾನವನ್ನು ಆರಿಸ್ತಿದೆ. ಅದಕ್ಕೋಸ್ಕರ ಇವತ್ತು ನಾವು ಜೈ ಭೀಮ್ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಸಚಿವರಿಗೆ, ಶಿವರಾಜ ತಂಗಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಅವ್ರನ್ನ ಆ ಪ್ರಥಮ ಅಂತ ಹುಚ್ಚನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ವಜಾ ಮಾಡಬೇಕು, ಮತ್ತೆ ಮುಂದಿನ ಯಾವುದೇ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಹೇಳಿ ಅವನ್ನ ಈ ಹೋರಾಟ ಮಾಡಿದ್ದೇವೆ. ಒಂದು ವೇಳೆ ಅವನ್ನ ಏನೋ ಶಿಕ್ಷೆ ಕೊಡದೇ ಇದ್ದಲ್ಲಿ ಅವನಿಗೆ ನಾವು ಇಡೀ ಜೈ ಭೀಮ್ ಸಮಿತಿಯಿಂದ ಮತ್ತು ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಮುಖಾಂತರ ಎಚ್ಚರಿಸುತ್ತೇವೆ. ಹಾಗೆ ಆಗುತ್ತೆ. ಅದು ಬಾಬಾ ಸಾಹೇಬ್ರ ತಂಟೆ ಬಂದಿಂದ ನಾನು ಮಸಿ ಬೀಳಂತ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು, ಮತ್ತೆ ಅವನನ್ನ FIR ಮಾಡ್ತಾ ಇದ್ದಾರೆ. ಆದ್ರೆ ನಮ್ದು ಒಂದು ಬೇಡಿಕೆ ಇದೆ ಏನಂತಂದ್ರೆ, ಖಾಲಿ FIR ಆದ ನಾಳೆ ಬೇಲ್ ತಗೊಂಡು ರಿಪೋರ್ಟ್ ಮಾಡ್ಕೊಂಡು ಮನೆ ಹೋಗ್ತಕ್ಕಂಥ ಬೇಡ. ಅವನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಾಡಿದ ಹೊರಗೆ ಹಾಕ್ಬೇಕು ಅಂತ ನೀವು ರಿಲೀಸ್ ಆಗಬಾರ್ದು. ಅಂತ ನಾಲ್ಕ ಮೂರ್ಖರನ್ನ ಈ ರಾಜ್ಯದಿಂದ ಗಡಿಪಾರ್ ಮಾಡ್ಬೇಕಂತ ಹೇಳಿ ನಮ್ಮ ಸಮಿತಿಯಿಂದ ಒತ್ತಾಯಿಸುತ್ತಿದೆ. ಕ್ರಮ ಕೈಗೊಳ್ಳದಿದ್ದಲ್ಲಿ ಕರ್ನಾಟಕ ರಾಜ್ಯದಂತೆ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲಾದ್ರೂ ಬೀದರ್ ಆಗಿರೋದು, ಗುಲ್ಬರ್ಗ, ರಾಯಚೂರು, ಹಾಸನ ಎಲ್ಲಾದ್ರೂ ನಮಗೆ ಸಚಿವರ ಕೈಗೆ ಸಿಕ್ಕಂತ ಸಮಯದಲ್ಲಿ ನಾವು ಮಸಿ ಬರ್ತಕ್ಕಂಥ ಕೆಲಸ ಮಾಡ್ತೀವಿ. ಸಚಿವರಿಗೆ ಮಸಿ ಬರ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಶಿವರಾಜ ತಂಗಡಿ ಅವರಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ. ಯಾಕಂದ್ರೆ ಬಾಬಾ ಸಾಹೇಬರ ಸಂವಿಧಾನ ಬರೆದಂತ ಸಂವಿಧಾನದಿಂದ ಇವತ್ತು ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರೆ, AC ರೂಮ್ ಅಲ್ಲಿ ಇದ್ದಾರೆ. ಬಹಳಷ್ಟು ಸೆಕ್ಯೂರಿಟಿ ಜೊತೆವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಬುಡ ಸಮುದಾಯದಿಂದ ಸಚಿವರಾಗಿದ್ದಾರೆ. ಅವರು ನ್ಯಾಯಯುತವಾಗಿ ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಕೊಡಬೇಕು. ಇಲ್ಲದ್ರೆ ನೀವು ಎಲ್ಲಿ ಸಿಕ್ಕಿರಿ ಸರ್, ನಿಮ್ಮನ್ನು ನಾವು ಮಸಿ ಬರ್ತಕ್ಕಂಥ ಕೆಲಸ ಮಾಡ್ತೀವಿ ದಲಿತ ಸಮುದಾಯ ಅಂತ ಹೇಳ್ತಾ ಇಷ್ಟಪಡ್ತೇನೆ.